ಹಾಯ್, ಇವತ್ತು ಮನೇಲಿ ಬೇಳೆ ಸಾರು. ಬೇಳೆಗೆ ತೊಗರಿ ಬೇಳೆ ಬದಲು ಪಚ್ಚೆಸರು ಬೇಳೆ ಅಥವಾ ಹೆಸರು ಬೇಳೆ ಅಂತಾರೆ. ನಮ್ಮ ಬದಿಗೆ ಪಚ್ಚೆಸರು ಬೇಳೆ ಅಂತೀವಿ. ಆಮೇಲೆ ಸ್ವಲ್ಪ ಬಸಳೆ ಸೊಪ್ಪು ಮತ್ತು ದಂಟು, ಈರುಳ್ಳಿ, ಟೊಮೆಟೊ, ಹಸಿಮೆಣಸು ಇದೆಲ್ಲನೂ ಒಂದು ಕುಕ್ಕರಲ್ಲಿ ಹಾಕಿ ಅದನ್ನು ಬೇಯಿಸ್ಲಿಕ್ಕೆ ಇಟ್ಟು 1 ವಿಷಲ್ ತೆಗಿಬೇಕು. ಸೊ ಕುಕ್ಕರಲ್ಲಿ ಇವಾಗ ನಾನು ಬೇಳೆ, ಬಸಳೆ, ಈರುಳ್ಳಿ, ಟೊಮೆಟೊ, ಹಸಿಮೆಣಸು ಇದಿಷ್ಟನ್ನು ಹಾಕಿ ಬೇಯಿಸ್ಲಿಕ್ಕೆ ಇಡೋದು. ಇದ್ರ ಜೊತೆಲಿ ಸ್ವಲ್ಪ ಉಪ್ಪು, ಅರಿಶಿಣ ಮತ್ತು ಬಟಾಟೆ ಮರ್ತುಬಿಟ್ಟೆ ಹೇಳಲಿಕ್ಕೆ, ಸಾರಿ, ಒಂದು ಪೊಟ್ಯಾಟೊ ಹಾಕಿ ಬೇಯಿಸ್ಲಿಕ್ಕೆ ಇಟ್ಟರೆ ಆಯಿತು. ಬೇಳೆ, ಬಟಾಟೆ, ಬೇಳೆ, ಬಸಳೆ ತರಕಾರಿಗೆ ಒಂಥರ ಟೇಸ್ಟ್ ಕೊಡ್ತದಲ್ಲ, ಅದಕ್ಕೆ ಬಟಾಟನ ಮಿಕ್ಸ್ ಮಾಡೋದು. ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು. ಅರಿಶಿನ ಹಿಟ್ಟು ಯಾಕೆ ಹಾಕ್ತಿರೋದು ಅಂದರೆ ಬೇಯಿಸುವಾಗ ಕಲರಿಗೋಸ್ಕರ, ಮತ್ತು ಅದ್ರದ್ದೇ ಒಂಥರ ಟೇಸ್ಟ್ ಬರ್ತದೆ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಮುಚ್ಕೊಂಡು ಬೇಯಿಸಿದ್ರೆ ಆಯಿತು, ಮುಚ್ಚಳ ಮುಚ್ಚಿ. ಮಸಾಲೆಗೆ ಸ್ವಲ್ಪ ಒಣಮೆಣಸು, ಆಮೇಲೆ ಕೊತ್ತಂಬರಿ ಕಾಳು, ಕೊತ್ತಂಬರಿ ಬೀಜ, ಆಮೇಲೆ ಒಂದು 2ರಿಂದ 3 ಬೆಳ್ಳುಳ್ಳಿ. ಜಾಸ್ತಿ ಹಾಕಿಬಿಟ್ರೆ ಅದ್ರದ್ದು ಘಾಟ್ ಅನಿಸ್ತದೆ. ಆಮೇಲೆ ಸ್ವಲ್ಪ ಕಾಯಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸಿಲಿ ಅರ್ದು ಮಸಾಲ ಈ ಥರ ರೆಡಿಯಾಗಿರ್ತದೆ. ಸೊ ಮಸಾಲೆಗೆ ಸ್ವಲ್ಪ ಟೇಸ್ಟ್, ಅದು ಒಂಥರ ಅರೋಮಾಗೋಸ್ಕರ ಒಂದು ಸ್ವಲ್ಪ ಗರಂ ಮಸಾಲ ಅಥವಾ ಚಿಕನ್ ಮಸಾಲ, ಎರಡರಲ್ಲಿ ಒಂದು. ನನಗೆ ಅದು 2 ಯಾವಾಗಲೂ ಕನ್ಫ್ಯೂಷನ್ ಇರೋದ್ರಿಂದ 2 ಸ್ವಲ್ಪ ಹಾಕ್ತೆ. ಬಟ್ 2 ಆಪ್ಷನಲ್ಲು, ಬೇಕು ಅಂದ್ರೆ ಅಷ್ಟೇ ಹಾಕ್ಬೋದು. ಹಾಗೆ ಆದರೂ ಸಾರು ನಾರ್ಮಲಾಗಿ ಚಲೋನೇ ಇರ್ತದೆ. ಮತ್ತೊಂದು, ಸಾರು ಮಾಡುವಾಗೆಲ್ಲ ಜಾಸ್ತಿ ಐಟಮ್ ಹಾಕೋಕ್ಕಾಗ ಅದ್ರದ್ದೇ ಒಂಥರ ಇದು ಬರ್ತದೆ. ಎಲ್ಲ ಒಂಥರ ಡೀಸೆಂಟಾಗಿ ಸ್ವಲ್ಪನೇ ಹಾಕಬೇಕು. ಕುಕ್ಕರಲ್ಲಿ ಎತ್ತಿರೋ ಬೇಳೆ, ಆಮೇಲೆ ಬಸಳೆ ದಂಟು ಹಾಕಿರೋ ಎಲ್ಲ ತರಕಾರಿ ನೀಟಾಗಿ ಚೆನ್ನಾಗಿ ಬೆಂದಿದೆ. ಆಮೇಲೆ ಈ ಮಸಾಲೆನ ಇದಕ್ಕೆ ಹಾಕಿ ಕುದಿಸ್ಲಿಕ್ಕೆ ಇಟ್ಟರೆ ಇತ್ತು. ಅದು ಚೆನ್ನಾಗಿ ಕುದಿ ಬಂದಮೇಲೆ ಅದರ ಟೇಸ್ಟಿನೂ ಚಲೋ ಬರ್ತದೆ. ಸೊ ಸೈಡ್ ಡಿಶ್ ನಮ್ಮದು ನಿಮ್ಗೆ ಗೊತ್ತದೆ, ನಾನ್ ವೆಜ್ಜು, ನಮಗೆ ಫ್ರೈಯೋ ಅಥವಾ ಬಾಜಿ ಅಥವಾ ಈ ಕಬಾಬು, ಚಿಕನ್ ಚಿಲ್ಲಿ ಈ ಥರದ್ದೆಲ್ಲ ಇಷ್ಟ. ಅದೇನೂ ಇರಲಿಲ್ಲ ಇವತ್ತೆ ಮನೇಲಿ. ಅದಕ್ಕೆ ಹಪ್ಪಳ ಇತ್ತು, ಹಪ್ಪಳ ಸುಟ್ಕೊಂಡು ತಿಂದದ್ದು, ಸೈಡಿಗೆ ಹಪ್ಪಳ ಹೊರ್ಕೊಂಡು ತಿಂದದ್ದು. ಇದ್ರ ಜೊತೆಲಿ ಇದು ಅಂಗಡಿ ಮೇಲಿನ ಹಪ್ಪಳ. ಈ ಹಪ್ಪಳ ನಾ ಈಗ ತೋರಿಸ್ತಿದ್ದಲ್ಲ, ಇದು ನನ್ನ ಫ್ರೆಂಡ್ ಮನೆಯಿಂದ ತಗೊಬಂದಿದ್ದು. ಅವ್ರ ಅಮ್ಮ ನಾನು ಲಾಸ್ಟ್ ಟೈಮ್ ಹೋದಾಗ ಕಳಿಸ್ಕೊಟ್ಟಿದ್ರು. ಇದು ಅವರು ಸಾಬಕ್ಕಿಯಿಂದ ಮಾಡಿರೋ ಹಪ್ಪಳ. ಇದು ಊಟಕ್ಕೆಲ್ಲ ಮತ್ತು ಸಂಜೆ ಟೈಮು ಸ್ನ್ಯಾಕ್ಸಿಗೆಲ್ಲ ತುಂಬ ಚಲೋ ಆಗ್ತದೆ. ಸೊ ಊಟದ ಜೊತೆಲಿ ಇವತ್ತು ಇಷ್ಟು ಐಟಮ್ ಇತ್ತು. ಅಂತೂ ಇಂತೂ ಇವತ್ತಿನ ಡೇ ಮುಗೀತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಕ್ಚುಲಿ ವೆಜ್ ರೆಸಿಪಿ, ವೆಜ್ ಸಾಂಬಾರು ಬೇಕು ಅಂತ ಒಬ್ಬ ತಮ್ಮ ಮೆಸೇಜ್ ಹಾಕಿದ್ದ. ಅಕ್ಕ, ನಮ್ಮ ಬದಿಗೆ ನಾವು ಕಾಯಿ ಎಲ್ಲ ಹಾಕಿ ಮಾಡ್ತಾರಲ್ಲ, ಅದ್ರದ್ದು ಒಂದು ಸಾರಿಂದು ಒಂದು ವಿಡಿಯೋ ಮಾಡಿ ಹಾಕಿ ಅಂದ್ಕೊಂಡೆ. ಸೊ ಈ ವಿಡಿಯೋ ಆ ತಮ್ಮಂಗೋಸ್ಕರ ಡೆಡಿಕೇಟ್. ಮತ್ತೊಂದೆಂತ ಅಂದರೆ, ಇವತ್ತು ನಾವು ಊಟಕ್ಕೆ ಯಾವಾಗಲೂ ಬೆಣ್ತಕ್ಕಿ ಮಾಡ್ತಿದ್ವಿ. ಇವತ್ತು ಕುಚ್ಚಲಕ್ಕಿ ಅನ್ನ, ಬೇಳೆ ಸಾರು, ಹಪ್ಪಳ, ಅದ್ರ ಜೊತೆಲಿ ಉಪ್ಪಿನಕಾಯಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.